ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ತುಂಬ ಚೆನ್ನಾಗಿರೋ ಈಸಿಯಾಗಿ ಒಂದು 10ರಿಂದ 12 ನಿಮಿಷದೊಳಗೆ ಮಾಡುವಂಥದ್ದು ಒಂದು ಸ್ವೀಟ್ ಪಕೋಡವನ್ನು ತಂದಿದ್ದೀನಿ. ತುಂಬ ಸಿಂಪಲ್ ರೆಸಿಪಿ, ತುಂಬ ಒಳ್ಳೆ ರೆಸಿಪಿ, ಟೇಸ್ಟಿಯಾಗೂ ಇರುತ್ತೆ. ಯಾರು ಬೇಕಾದರೂ ಮಾಡ್ಬೋದು, ಆರಾಮಾಗಿ ಈಸಿಯಾಗಿ ಮಾಡುವಂಥದ್ದು. ಸಂಜೆ ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ನಾನು ಫಸ್ಟು ಒಂದರಿಂದ ಒಂದೂವರೆ ಈ ಗ್ಲಾಸಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ದೆ. ಏಕೆಂದರೆ ನಮ್ಮ ಮನೆಯಲ್ಲೆಲ್ಲ ಇಷ್ಟ ಸ್ವಲ್ಪ ಇಂಥದ್ದೆಲ್ಲ ಮಾಡಿಬಿಟ್ರೆ. 1.5 ಗ್ಲಾಸು ಲೆಕ್ಕ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಂದ ಮಾಡೋದು ಹೆಲ್ದಿ ರೆಸಿಪಿ ಇದು. ಆಮೇಲೆ ಅದಕ್ಕೆ ಉಪ್ಪು ಮತ್ತು ಯಾಲಕ್ಕಿ ಪೌಡ್ರೆಲ್ಲ ಹಾಕ್ಕೊಂಡೆ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಆಮೇಲೆ ಬೆಲ್ಲ ಸ್ವಲ್ಪ ಲಿಕ್ವಿಡ್ ಬೆಲ್ಲ, ಅಂದರೆ ನೀವು ಗಟ್ಟಿ ಬೆಲ್ಲನೂ ಹಾಕ್ಕೊಳ್ಬೋದು. ಯಾಕೆಂದರೆ ನಾವು ನೀರು ಹಾಕ್ತೀವಲ್ವ, ಅದಕ್ಕೆ ಸ್ವಲ್ಪ ತೆಳ್ಳಗಿರೋ ಬೆಲ್ಲನೇ ಹಾಕಿದ್ದೀನಿ ನಾನು. ಆಮೇಲೆ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಳೋಣ. ನಾವು ಬೆಲ್ಲ ಆಮೇಲೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಬೋದು, ಒಂದೇ ಸರಿ ಹಾಕ್ಕೊಳ್ಬಾರ್ದು. ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ನಾನು ತುಂಬ ಒಂದೇ ಸರಿ ಹಾಕ್ತಾಯಿಲ್ಲ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ತುಂಬ ಈಸಿನೇ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಸಂಜೆ ಟೈಮ್ನಲ್ಲಿ, ಮಧ್ಯಾಹ್ನ ಟೈಮ್ನಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಊಟಕ್ಕೆ ಅಥವಾ ನೀವು ಸಂಜೆ ಸ್ನ್ಯಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿದೆ. ನನಗೆ ಅನಿಸ್ತಾ ಇತ್ತು, ನಾನು ಟೇಸ್ಟ್ ಎಲ್ಲ ನೋಡಲ್ಲ, ಇದು ಆ್ಯಕ್ಚುಲಿ ದೇವರಿಗೆ ಅಂತ ಕೊಡೋದಕ್ಕೆ ಮಾಡಿದ್ದು ನಾನು. ನನಗೆ ಎಷ್ಟು ಟೇಸ್ಟ್ ಅನಿಸ್ತಾ ಇತ್ತು ಕಲರ್ ನೋಡಿ ನಾನು ಸ್ವಲ್ಪ ಮತ್ತೆ ಬೆಲ್ಲ ಮಿಕ್ಸ್ ಮಾಡಿದ್ದೆ. ಆಮೇಲೆ ನೋಡಿ, ಈ ಕನ್ಸಿಸ್ಟೆನ್ಸಿ ಬೇಕು ನಮಗೆ. ನೀರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ಆಮೇಲೆ ನೋಡಿ, ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಈಗ ಕರಿತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ಅದಕ್ಕಿಂತನೂ ಜಾಸ್ತಿ ನಾವು ಏನಾದ್ರು ಜಾಸ್ತಿ ಫ್ಲೇಮ್ ಇಟ್ಕೊಬಿಟ್ರೆ ಗ್ಯಾಸು ಕತ್ತೋಗ್ಬಿಡುತ್ತೆ, ಒಳಗಡೆ ಬೇಯಲ್ಲ, ಮೇಲ್ಗಡೆಯಿಂದ ಕಪ್ಪಾಗಿಬಿಡುತ್ತೆ. ಇದು ಸ್ಟೀಲ್ ಬಾಣಲೆ ಆಗಿರೋದ್ರಿಂದ ಬೇಗ ಮತ್ತು ಕತ್ತೋಗ್ಬಿಡುತ್ತೆ. ಅದಕ್ಕೆ ನಾನು ಮೀಡಿಯಮ್ ಫ್ಲೇಮು ಇಲ್ಲ, ಇನ್ನೂ ಸ್ವಲ್ಪ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು, ಸಿಮ್ಮಲ್ಲಿ ಇಟ್ಕೊಂಡು ಕರಿತಾ ಇದ್ದೀನಿ. ತುಂಬ ಸಿಮ್ ಇಟ್ಕೋಬಾರ್ದು, ಯಾಕೆಂದರೆ ಎಣ್ಣೆ ಆಗಿಬಿಡುತ್ತೆ ಜಾಸ್ತಿ. ಮೀಡಿಯಮ್ ಫ್ಲೇಮ್ ಸರಿ ಇರುತ್ತೆ. ನೀವು ದಪ್ಪ ತಳ ಇರೋ ಬಾಣಲೆ ಇಟ್ಕೊಂಡ್ರೂ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕಾಗುತ್ತೆ. ಜಾಸ್ತಿ ದೊಡ್ಡ ಫ್ಲೇಮ್ ಇಟ್ಕೋಬಾರ್ದು, ಹೋಗ್ಬಿಡುತ್ತೆ. ಮೊದಲೇ ಹೇಳಿದಾಗೆ ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಹೀಗೆ ನಾವು ಅದನ್ನು ಮಗಚಿ ಹಾಕ್ತಾ ಇರಬೇಕು, ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು, ಎರಡೂ ಕಡೆನೂ ಚೆನ್ನಾಗಿ ಬೇಯಬೇಕು. ಈ ಕಲರ್ ಬಂದ ಮೇಲೆ ನಾವು ಎಣ್ಣೆಲಿಂದ ತೆಗಿಬೇಕು, ಚೆನ್ನಾಗಿ ಇದನ್ನು ತೆಗೆದು. ಈಗ ನೋಡಿ, ಈ ಕಲರ್ ಬಂದಿದೆಯಲ್ವ, ಸೇಮ್ ಇದೇ ಕಲರ್ಲೇ ಕರಿಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಜಾಸ್ತಿ ಸ್ವೀಟು ಅಲ್ಲ, ಜಾಸ್ತಿ ಒಂಥರ ಸರಿ ಇರುತ್ತೆ. ಇಷ್ಟೇ ಬೆಲ್ಲನೂ ಕರೆಕ್ಟ್ ಇತ್ತು ನಾನು ಹಾಕಿದ್ದು, ಯಾಕೆಂದರೆ ತುಂಬ ಜಾಸ್ತಿ ಬೆಲ್ಲ ಹಾಕಿರಲಿಲ್ಲ. ಇನ್ನೊಂದು ಸ್ವಲ್ಪ ಮತ್ತೆ ಕರಿತೀನಿ. ಒಂದು ಸ್ವಲ್ಪ ಎಷ್ಟು ಬೇಕಾದರೂ ತಿನ್ನೋಣ ಅನಿಸುತ್ತೆ. ನೀವು ಇದನ್ನು 2-3 ದಿನ ಇಟ್ಕೊಂಡು ತಿನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಇವತ್ತಿನಿಂದ ನಾಳೆ ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಯಾವಾಗಾದ್ರೂ ನೆನಪಾಯಿತು ಅಂದರೆ ಗೋಧಿ ಹಿಟ್ಟು ಎಲ್ಲರ ಮನೇಲೂ ಇರುತ್ತೆ ಅಲ್ವ, ಆರಾಮಾಗಿ ಮಾಡ್ಕೊಬೋದು. ಇದಕ್ಕೇನು ಬೇರೆ ಕೆಲಸ ಬೇಕಾಗಲ್ಲ. ಆರಾಮಾಗಿ ಒಂದು 10ರಿಂದ 15 ನಿಮಿಷದೊಳಗಡೆ ಈ ಥರ ಒಂದು ಸ್ನ್ಯಾಕ್ಸನ್ನು ಮಾಡಿಕೊಂಡು ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಅನಿಸಿದರೆ ನನಗೂ ಒಂದ್ಸರಿ ಹೇಳಿ, ಕಾಮೆಂಟ್ ಮಾಡಿ ಹೇಗಾಗುತ್ತೆ ಅಂತ. ನಮ್ಮ ಕಡೆ ಹಬ್ಬ ಹರಿಗಳ ದಿನಗಳಲ್ಲಿ ಇದನ್ನು ಮಾಡ್ತಾರೆ. ಯಾವುದೇ ಒಂದು ಹಬ್ಬ ಇರಲಿ, ದೇವಿ ಹಬ್ಬ ಅಥವಾ ಏನಾದ್ರು ಶ್ರಾದ್ದ ತಿಥಿಗಳಲ್ಲಿ ಈ ಥರದ್ದು ಮಾಡ್ತಾರೆ. ಅದಕ್ಕೆ ನಾನು ಮಾಡಿದ್ದೆ. ಒಂದು ಸಣ್ಣ ವಿಶೇಷ ಇತ್ತು ನಮ್ಮ ಮನೇಲಿ, ಯಾವಾಗ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ವೀಟ್ ಪಕೋಡ ಮುಳುಕ ಅಂತ ಹೇಳ್ತೀವಿ ನಮ್ಮ ಕಡೆ, ಸುಟ್ಟೆವು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್.